ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಮಹಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ವಾಂಗಿಬಾತ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಫಸ್ಟು ಬಾಣಲಿ ಇಟ್ಕೋಬೇಕು. ಬಾಣಲಿ ಕಾದಾದ್ಮೇಲೆ ಎಣ್ಣೆ. ನಾನಿಲ್ಲಿ ಬದನೆಕಾಯಿ 1 kg ಬದನೆಕಾಯಿ ತೊಗೊಂಡಿದ್ದೀನಿ. ಮಾಡಿದ್ಯಾ? ಈಗ ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ 4, ಹಸಿಮೆಣ್ಸಿನ್ಕಾಯಿ 4 ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಒಂದು 2 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಇದು ಮಾಡಿಕೊಂಡು 2 ಸೆಕೆಂಡ್ 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಗೋಡಂಬಿ ಖಾಲಿ ಆಗಿತ್ತು, ಸೊ ಹಂಗಾಗಿ ಹಾಕಿಲ್ಲ. ಗೋಡಂಬಿ ಬೇಕಾದ್ರೆ ಆ್ಯಡ್ ಮಾಡ್ತೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಬಾಣಲೆ ಹತ್ರ ಈರುಳ್ಳಿ ಕೆಂಪಗಾಗಿದೆ ಫ್ರೆಂಡ್ಸ್. ಬಟಾಣಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇದ್ರೂ ಹಾಕ್ಕೋಬೋದು, ಒಣಗಿದ ಬಟಾಣಿ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಕೋಬೋದು. ಎರಡು ನಿಮಿಷ ಬಟಾಣಿ ಎಣ್ಣೆಯಲ್ಲಿ ಈ ಥರ ಬೇಯಿಸ್ಕೊಂಡು, ಆಲ್ರೆಡಿ ಬೇಯಿಸಿದ್ದೀನಿ ನಾನು. ಈಗ ಹಚ್ಚಿಟ್ಟಿರ್ತಕ್ಕಂಥ ವಾಂಗಿಬಾತ್ ಬದನೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬದನೆಕಾಯಿನ ಎಣ್ಣೆಯೆಲ್ಲ ಬೇಯಿಸ್ಕೋಬೇಕು. ಈಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಪುಡಿ ಕ್ವಾಲಿಟಿ ಗೊತ್ತಾಗಲ್ಲ ನನಗೆ, ಹಂಗಾಗಿ ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಹಾಕ್ಬಿಟ್ಟು ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇದನ್ನು
ಪ್ಲೇಟ್ ಮುಚ್ಚೋವರೆಗೂ ಮಾಡಿ. ಬದನೆಕಾಯಿ ಅರ್ಧ ಬೆಂದಮೇಲೆ ಹುಣಸೆ ರಸ ಹಾಕ್ಕೋಬೇಕು. ಬಟಾಣಿ ಇಲ್ಲ ಅಂತಂದರೆ ನೀವು ಕಡಲೆ ಬೀಜ ಹಾಕಿನೂ ಸಹ ಮಾಡ್ಕೋಬೋದು. ಬದನೆಕಾಯಿ ಬೆಂದಿದೆ ಫ್ರೆಂಡ್ಸ್. ಫೈನಲಿ ಈಗ MTR ಅವ್ರದ್ದು ವಾಂಗಿಬಾತ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವಾಂಗಿಬಾತ್ ಮಸಾಲೆ ಇದು ಚಿಕ್ಕ ಪಾಕೆಟು, ಅದಕ್ಕೆ 3 ಪಾಕೆಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲ ವಾಯ್ಸು ಇದು ಮಸಾಲೆ ಎಲ್ಲ ಹಾಕ್ಬಿಟ್ಟು 1-2 ನಿಮಿಷ ಬಿಡಬೇಕು. ಒಂದು 2 ನಿಮಿಷ ಬಿಟ್ಟರೆ ಸಾಕಿದು. ಸಿಮ್ಮಲ್ಲಿ ಇಟ್ಬಿಟ್ಟು 2 ನಿಮಿಷ ಆಗಿದೆ ಫ್ರೆಂಡ್ಸ್. ಇವಾಗ ARB ಅವ್ರದ್ದು ತುಪ್ಪ 2 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಅದೇನೋ ಒಟ್ಟೋಯ್ತು. ಸೆಂಟ್ರ್ ಬಟನ್ ಪ್ರೆಸ್ ಮಾಡಿರ್ತೀವಿ, ಒಟ್ಟೋಗಿರುತ್ತೆ. ಫೈನಲಿ ವಾಂಗಿಬಾತ್ ರೆಡಿ ಆಗಿದೆ ಫ್ರೆಂಡ್ಸ್. ಏನಾದರೂ ಅನ್ನ ಹಾಕೊಂಡು ಫೈನಲಿ ಅನ್ನಕ್ಕೆ ಹಾಕ್ಕೊಂಡು ಹಿಂಗೆ ಕಲಿಸ್ಕೊಂಡು ತಿಂತಾ ಇದ್ದರೆ ಮಜಾನೇ ಬೇರೆ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.